ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ಪುರುಷಾರ್ಥದಲ್ಲಿ ಬಾಪೂಜಿಯವರು ನಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳಿಯೋಣ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಗುರಿಯನ್ನು ತಲುಪುವಲ್ಲಿ ನಾವು ಸಫಲರಾಗಲೇಬೇಕು ಹಾಗೂ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಇರುವಂತಹ ಆಧಾರವೆಂದರೆ ನಮ್ಮ ನಿಶ್ಚಯ ಹಾಗೂ ನಮ್ಮ ಧೈರ್ಯ. ಇದರಿಂದಲೇ ನಾವು ನಮ್ಮ ಗುರಿಯನ್ನು ತಲುಪಬಹುದು. ಪರಂಪಿತ ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಮಕ್ಕಳೇ, ನಿಮ್ಮ ಮುಂದೆ ಏನೆಲ್ಲ ಪರಿಸ್ಥಿತಿಗಳು ಬರ್ತಾ ಇದೆಯೋ ಅವೆಲ್ಲವೂ ಬಹಳ ಚಿಕ್ಕ ಚಿಕ್ಕ ಟೆಸ್ಟ್ ಅಥವಾ ಪರೀಕ್ಷೆ ಅಂತ ನೀವು ತಿಳಿದುಕೊಳ್ಳಿ. ಈ ಪರೀಕ್ಷೆಯಲ್ಲಿ ಪಾಸಾಗುವುದು ಅಥವಾ 100% ರಿಸಲ್ಟ್ ತೆಗೆದುಕೊಳ್ಳೋದು ಇದೆಲ್ಲವೂ ನಮ್ಮ ನಿಶ್ಚಯ ಬುದ್ಧಿ ಮೇಲೆ ಅವಲಂಬಿಸಿದೆ. ಹಮಾರೆ ನಿಶ್ಚಯ ಕಿ ಪರ್ಸೆಂಟೇಜ್ ಅನುಸಾರ ಹಿ ಬಾಪ್ ಕಿ ಹೆಲ್ಪ್ ಲೈನ್ ಮಿಲ್ತಿ ಹೇ ಅಂತ ಹೇಳ್ತಾ ಇದ್ದಾರೆ ಬಾಪೂಜಿಯವರು. ಅಂದರೆ ನಮಗೆ ಪರಮಪಿತ ತಂದೆಯ ಮೇಲೆ ಎಷ್ಟು ಪರ್ಸೆಂಟ್ ನಮಗೆ ನಂಬಿಕೆ ವಿಶ್ವಾಸವಿದೆಯೋ ಅಷ್ಟು ಪರ್ಸೆಂಟೇಜ್ ನಮಗೆ ನಮ್ಮ ಪರೀಕ್ಷೆಯಲ್ಲಿ ಸಿಗ್ತಾ ಹೋಗುತ್ತೆ, ಅಷ್ಟು ಬಾಪೂಜಿಯವರ ಹೆಲ್ಪ್ ನಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಾವು ಕೇವಲ ಪಾಸ್ ಆಗ್ತಾ ಇದ್ದೀವೋ ಅಥವಾ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಳ್ತಾ ಇದ್ದೀವೋ ಅನ್ನೋದು ಪರಮಪಿತನ ಮೇಲೆ ನಾವು ಇಟ್ಟಿರುವ ನಂಬಿಕೆ ಎಷ್ಟು ಅನ್ನೋದು ನಮಗೆ ತಿಳಿದು ಬರುತ್ತದೆ. ನಿಶ್ಚಯ ಬುದ್ಧಿ ಇಲ್ಲಿ ಬಹಳ ಮುಖ್ಯ. ನಿಶ್ಚಯ ಬುದ್ಧಿ ಅಂತಂದರೆ ನಿಶ್ಚಿಂತತೆ. ನಿಶ್ಚಿಂತ ಸ್ಥಿತಿ ಅಂತಂದರೆ ಯಾವುದಕ್ಕಾಗಿ ತಂದೆಯು ನನ್ನನ್ನು ಸೃಷ್ಟಿ ಮಾಡಿದರೋ, ಅಂದರೆ ವಿಶ್ವ ಪರಿವರ್ತನೆಗಾಗಿ ನನ್ನನ್ನು ಸೃಷ್ಟಿ ಮಾಡಲಾಗಿದೆ, ಇದಕ್ಕಾಗಿ ನಾನು ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿ ಈ ಕಾರ್ಯವನ್ನು ನಾನು ನಡೆಸಿಕೊಡಬೇಕಾಗಿದೆ ಅಂತಂದಾಗ ನಾನು ಸಂಪೂರ್ಣ ಪರಮಪಿತನಲ್ಲಿ ನಿಶ್ಚಯ ಬುದ್ಧಿಯನ್ನು ಇಟ್ಟು ಮುಂದೆ ನಡೆದಾಗಲೇ ಇದು ಸಾಧ್ಯ. ತಂದೆ ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯುವುದೇ ನನ್ನ ನಿಶ್ಚಯ, ಅದುವೇ ನನ್ನ ನಿಶ್ಚಿಂತ ಸ್ಥಿತಿ. ಏಕೆಂತಂದರೆ ಎಲ್ಲವನ್ನು ಮಾಡುವವನು ಆ ಪರಮಪಿತ ತಂದೆಯೇ ಆಗಿದ್ದಾನೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ನಾವು ಇಲ್ಲಿ ನಿಮಿತ್ತರಾಗಿ ತಂದೆ ಹೇಳಿಕೊಟ್ಟಿರುವ ಕಾರ್ಯವನ್ನು ಇಲ್ಲಿ ಮಾಡುತ್ತಿದ್ದೇವೆ ಅಷ್ಟೇ ಹೊರತು ಎಲ್ಲವೂ ಆ ತಂದೆ ಪರಮಪಿತನ ಕೈಯಲ್ಲಿಯೇ ಇದೆ. ನಾನು ನನ್ನದು ಅನ್ನೋದು ಇಲ್ಲಿ ಏನೂ ಇಲ್ಲ. ಎಲ್ಲವೂ ಆ ತಂದೆಯೇ ಆಗಿದ್ದಾನೆ, ಎಲ್ಲವೂ ಆ ತಂದೆಗೇ ಸಮರ್ಪಣೆ. ಈ ರೀತಿ ಸಂಪೂರ್ಣ ನಿಶ್ಚಿಂತ ಸ್ಥಿತಿಯಲ್ಲಿ ನಾವಿರಬೇಕು. ಸಂಪೂರ್ಣ ಹಗುರ ಮನಸ್ಸು, ಸಂಪೂರ್ಣ ಹಗುರವಾಗಬೇಕು, ಫರಿಷ್ಠಾ ಸಮಾನರಾಗಬೇಕು. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ಇನ್ನೇನು ನೀವು ನಿಮ್ಮ ಗುರಿಯನ್ನು ತಲುಪಲಿದ್ದೀರಿ, ಇದಕ್ಕಾಗಿ ನೀವು ನಿಶ್ಚಿಂತರಾಗಿರಿ. ಈ ಪ್ರಕೃತಿ, ಈ ಮಾಯೆ ಎಲ್ಲವೂ ನಿಮ್ಮ ಮುಂದೆ ತಲೆಬಾಗಲಿದೆ. ಮಾಯೆ ಹಾಗೂ ಪ್ರಕೃತಿ ನಮ್ಮ ಮುಂದೆ ತಲೆಬಾಗುತ್ತೆ, ಸೋತು ನಿಲ್ಲುತ್ತದೆ ಅಂತಂದರೆ ಏನಿದರ ಅರ್ಥ? ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನಾವು ತಂದೆಯ ರೂಪದಲ್ಲಿದ್ದಾಗ, ತಂದೆಯ ಸಮಾನ ಸ್ಥಿತಿಯಲ್ಲಿದ್ದಾಗ, ಅಂದರೆ ನಮ್ಮ ಒರಿಜಿನಲ್ ಸ್ವರೂಪದಲ್ಲಿದ್ದಾಗ ಪ್ರಕೃತಿಯು ಶಾಂತವಾಗುತ್ತದೆ. ಈ ಪ್ರಕೃತಿಯೂ ಸಹ ಶಾಂತಿಯನ್ನು ಬಯಸ್ತಾ ಇದೆ. ಅದು ಸಹ ತಾಂಡವವಾಡಲು, ಪ್ರಕೃತಿ ತಾನು ವಿಕೋಪಗಳನ್ನು ಸೃಷ್ಟಿ ಮಾಡಲು ಅದಕ್ಕೂ ಸಹ ಇಚ್ಛೆ ಇರುವುದಿಲ್ಲ. ಆದರೆ ಅನಿವಾರ್ಯವಾಗಿ ಪ್ರಕೃತಿಯು ಆ ಒಂದು ಸ್ಥಿತಿಗೆ ಬಂದಿದೆ. ಆದರೆ ನಾವು ಮಕ್ಕಳೆಲ್ಲರೂ ತಂದೆಯ ಸಮಾನ ಸ್ಥಿತಿಯಲ್ಲಿದ್ದಾಗ, ನಿಜ ಸ್ವರೂಪದಲ್ಲಿದ್ದಾಗ, ಮೂಲ ಸ್ಥಿತಿಯಲ್ಲಿದ್ದಾಗ ಪ್ರಕೃತಿ ಹಾಗೂ ಮಾಯೆಗೆ ಶಾಂತಿ ಸಿಗುತ್ತದೆ. ನಾವು ಒರಿಜಿನಲ್ ಸ್ವರೂಪದಲ್ಲಿದ್ದೇವೆ, ತಂದೆಯ ಸ್ವರೂಪದಲ್ಲಿದ್ದೇವೆ. ಆಗ ಮಾಯೆ ಹಾಗೂ ಪ್ರಕೃತಿಗೆ ನಮ್ಮಿಂದ ಶಾಂತಿಯ ಪ್ರೀತಿಯ ಸುರಿಮಳೆಯಾಗುತ್ತದೆ. ಇದುವೇ ವಾಯುಮಂಡಲ ಪರಿವರ್ತನೆ ಆಗಲಿಕ್ಕೂ ಸಹ ಆಧಾರವಾಗುತ್ತದೆ. ಇದರಿಂದ ಪರಿವರ್ತನೆ ಆಗುತ್ತದೆ. ಆಗ ಪ್ರಕೃತಿಯು ಆಟೋಮೆಟಿಕ್ ಆಗಿ ಪರಿವರ್ತನೆ ಆಗುತ್ತದೆ, ಶಾಂತವಾಗುತ್ತದೆ, ನಮ್ಮ ಮುಂದೆ ಸೋತು ತಲೆಬಾಗುತ್ತದೆ. ಆದರೆ ಇದಕ್ಕೂ ಮೊದಲು ಪ್ರಕೃತಿಯು ನಮ್ಮ ಮೇಲೆ ಆಕ್ರಮಣ ಮಾಡುತ್ತದೆ, ಮಾಯೆ ನಮ್ಮನ್ನು ಆಕ್ರಮಿಸಿಕೊಳ್ಳುತ್ತದೆ. ಈ ಯಾವುದಕ್ಕೂ ಕುಗ್ಗದೆ ನಾವು ತಂದೆಯ ಸಮಾನ ಸ್ಥಿತಿಯಲ್ಲಿ ಇದ್ದು
ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ಡೈರೆಕ್ಷನ್ನಲ್ಲಿ ನಾವು ನಡೆಯುತ್ತಿದ್ದರೆ ಮಾಯೆ ಹಾಗೂ ಪ್ರಕೃತಿಯೂ ಸಹ ನಮ್ಮ ಮುಂದೆ ಸಮರ್ಪಣೆಯಾಗುತ್ತದೆ, ಅಂದರೆ ನಮ್ಮ ಮುಂದೆ ತಲೆಬಾಗುತ್ತದೆ. ಹೀಗಾಗಿ ನಾವು ಮಕ್ಕಳೆಲ್ಲರೂ ನಿಶ್ಚಯ ಬುದ್ಧಿಯನ್ನು ಇಡುವುದು ಬಹಳ ಮುಖ್ಯವಾಗಿದೆ. ಬಾಪೂಜಿಯವರು ಮುಂದುವರೆದು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ನಿಮ್ಮ ಬಗ್ಗೆ ಚಿಂತಿಸುವುದು ಬೇಡ ಹಾಗೂ ನಾಳೆಯ ಪ್ಲ್ಯಾನಿಂಗ್ ಬಗ್ಗೆಯೂ ಕೂಡ ನೀವು, ಅಂದರೆ ನಿಮ್ಮ ಭವಿಷ್ಯದ ಬಗ್ಗೆಯೂ ಕೂಡ ನೀವು ಚಿಂತೆ ಮಾಡಬೇಡಿ. ನೀವು ನಿಮ್ಮ ಸೀಟ್ನಲ್ಲಿ ಸೆಟ್ಟಾಗಿರಿ, ಸದಾ ಆತ್ಮಸ್ವರೂಪದಲ್ಲಿ ಇರಿ. ಸೀಟ್ನಲ್ಲಿ ಸೆಟ್ಟಾಗುವುದು ಅಂತಂದರೆ ನಾವು ನಮ್ಮ ತಂದೆಯ ಸ್ವರೂಪ ಧಾರಣೆ ಮಾಡುವುದು, ಅವನ ಗುಣಗಳೆಲ್ಲವೂ ನಮ್ಮಲ್ಲಿ ಬರಬೇಕು. ಅದು ಆತ್ಮಸ್ವರೂಪದ ಸ್ಥಿತಿ, ಸೀಟ್ನಲ್ಲಿ ಸೆಟ್ಟಾಗುವುದು. ಅದುವೇ ನಮ್ಮ ಒರಿಜಿನಲ್ ಸ್ವರೂಪವೂ ಸಹ ಆಗಿದೆ. ನಾವು ನಮ್ಮ ಈ ಒರಿಜಿನಲ್ ಸೀಟ್ನಲ್ಲಿದ್ದು ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಿದಾಗ ಪ್ರಕೃತಿಯೂ ಸಹ ನಮ್ಮ ಮುಂದೆ ತಲೆಬಾಗುತ್ತಾಳೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಕಳೆದು ಹೋದ ಸಮಯವನ್ನು, ಭೂತಕಾಲವನ್ನು ನೆನಪು ಮಾಡಿಕೊಳ್ಳುವುದು ಭೂತಗಳನ್ನು, ಪ್ರೇತಗಳನ್ನು ನೆನಪು ಮಾಡಿಕೊಂಡಂತೆ. ಒಂದು ನಿಮಿಷ ಅಂತ ಅನಂತ ಗಂಟೆಗಳನ್ನು ನಾವು ಕಳೆದುಕೊಳ್ಳುತ್ತಾ ಬರ್ತೇವೆ. ಬಾಪೂಜಿಯವರು ಕೇಳ್ತಾ ಇದ್ದಾರೆ, ಮಕ್ಕಳೇ, ಒಂದು ನಿಮಿಷ ಅಂತ ಹೇಳ್ತಾ ನೀವು ಎಷ್ಟು ಸಮಯವನ್ನು ನೀವು ವ್ಯರ್ಥ ಮಾಡಿಕೊಳ್ತೀರಿ. 1 ನಿಮಿಷ, 2 ನಿಮಿಷ, 5 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, ಇದೆಲ್ಲ ಎಲ್ಲಿಯವರೆಗೆ ಇದೇ ರೀತಿ ನಡೆಸ್ಕೊಂಡು ಹೋಗ್ತೀರಾ? ಪ್ರತಿಯೊಂದು ಆಜ್ಕಾ ಪುರುಷಾರ್ಥನಲ್ಲಿ ನಾವು ಈ ಮಾತನ್ನು ಕೇಳ್ತಾ ಇದ್ದೇವೆ. ತಂದೆಯು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಇನ್ನೂ ಎಷ್ಟು ಸಮಯವನ್ನು ಹಾಳು ಮಾಡಿಕೊಳ್ಳುತ್ತೀರಾ? ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ, ಇನ್ನು ಮೇಲೆ ನೀವು ಸಮಯವನ್ನು ಹಾಳು ಮಾಡಬೇಡಿ. ಈಗ ಸ್ವಯಂ ಪರಮಪಿತ ತಂದೆಯೇ ನಮಗಾಗಿ ಈ ಭೂಮಿಯ ಮೇಲೆ ಅವತರಿಸಿದ್ದಾನೆ. ನಮ್ಮ ಬಗ್ಗೆ ಆ ತಂದೆಯೇ ಯೋಚನೆ ಮಾಡ್ತಾ ಇದ್ದಾನೆ. ನಮ್ಮ ಭವಿಷ್ಯದ ಬಗ್ಗೆ ಎಲ್ಲವೂ ಆ ತಂದೆಗೆ ತಿಳಿದಿದೆ. ಎಲ್ಲವೂ ಅವನ ಕೈಯಲ್ಲಿಯೇ ಇದೆ. ನಿಮ್ಮ ಕುಟುಂಬದವರ ಜವಾಬ್ದಾರಿಯನ್ನು ಸಹ ನನಗೆ ಕೊಡಿ ಅಂತ ಬಾಪೂಜಿಯವರು ಕಳೆದ ಪುರುಷಾರ್ಥದಲ್ಲಿ ಹೇಳಿದ್ದಾರೆ. ಇದನ್ನು ನೀವು ನೆನಪು ಮಾಡಿಕೊಳ್ಳಿ. ಅಂದರೆ ನಾನು, ನನ್ನ ಕುಟುಂಬದ ಭವಿಷ್ಯ, ಹಣಕಾಸು ವಿಚಾರ, ಇದೆಲ್ಲದಕ್ಕೆ ನಾವು ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನ ತಂದೆಗೆ ಸಮರ್ಪಣೆ ಮಾಡಿ ನಾವು ನಿರಾಕಾರ ಭಾವದಲ್ಲಿ ಕೆಲಸವನ್ನು ಮಾಡಬೇಕು. ಮಕ್ಕಳು ಯಾವುದರ ಬಗ್ಗೆಯೂ ಚಿಂತಿಸಬಾರದು. ಏಕೆಂತಂದರೆ ಸ್ವಯಂ ಆ ತಂದೆ ಪರಮಪಿತನೇ ಇಲ್ಲಿಗೆ ಬಂದಿದ್ದಾನೆ, ನಮ್ಮೊಂದಿಗೆ ಇದ್ದಾನೆ. ಅಂದ ಮೇಲೆ ಎಲ್ಲವನ್ನ ತಂದೆಯೇ ನೋಡಿಕೊಳ್ಳುತ್ತಾನೆ. ಆ ತಂದೆಯ ಬಳಿ ನಮ್ಮ ಫ್ಯೂಚರ್ನ ಬಗ್ಗೆ ದಿ ಬೆಸ್ಟ್ ಪ್ಲ್ಯಾನಿಂಗ್ ಇದೆ. ಹೀಗಾಗಿ ಒಮ್ಮೆ ತಂದೆಗೆ ಎಲ್ಲವನ್ನು ಒಪ್ಪಿಸಿದಾಗ ಮತ್ತೆ ನಾವು ಅದರಲ್ಲಿ ಹೋಗಬಾರದು, ಚಿಂತಿಸಬಾರದು. 100% ನಿಶ್ಚಯ ಬುದ್ಧಿ ತಂದೆಯಲ್ಲಿ ಇಟ್ಟು ಎಲ್ಲವನ್ನು ಆ ತಂದೆಗೆ ಒಪ್ಪಿಸಿದ ಮೇಲೆ ಮುಗಿಯಿತು. ಮತ್ತೆ ಅದರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು. ಎಲ್ಲವನ್ನ ಅವನಿಗೆ ಒಪ್ಪಿಸಿದ ಮೇಲೆ ನಾವು ನಮ್ಮ ಸೀಟ್ನಲ್ಲಿ ಸೆಟ್ ಆಗಬೇಕು. ಆಗ ಚಮತ್ಕಾರಗಳೇ ಘಟಿಸಲು ಆರಂಭಿಸುತ್ತವೆ. ಬೇಹದ್ ಕೆ ಬಚ್ಚೋಂ ಕಿ ಗ್ಯಾರಂಟಿ ಖುದ್ ಪರಂಪಿತಾ ಪರಮಾತ್ಮ ಲೇ ರಹೆ ಹೇ ಅಂತಂದರೆ, ಬೇಹದ್ ಮಕ್ಕಳ ಗ್ಯಾರಂಟಿ ಯಾರು ತಗೊಳ್ತಾ ಇದ್ದಾರೆ? ಸ್ವಯಂ ಪರಮಪಿತ ಪರಮಾತ್ಮನೇ ಗ್ಯಾರಂಟಿ ತಗೊಳ್ತಾ ಇದ್ದಾನೆ ಅಂತಂದಾಗ ಮತ್ತೆ ನಾವು ಅದರಲ್ಲಿ ಯೋಚಿಸಿ ಏನು ಫಲ? ನಾವು ಏನು ತಾನೇ ಮಾಡಲಿಕ್ಕಾಗುತ್ತೆ? ಕೇವಲ ಯೋಚನೆ ಅಷ್ಟೇ. ಎಲ್ಲ ಪ್ಲ್ಯಾನಿಂಗ್ ಆ ತಂದೆಯ ಕೈಯಲ್ಲಿದೆ. ದಿ ಬೆಸ್ಟ್ ಪ್ಲ್ಯಾನಿಂಗ್ ಆ ತಂದೆ ನಮಗಾಗಿ ಮಾಡಿದ್ದಾನೆ. ಅಂದಮೇಲೆ ನಾವು ವ್ಯರ್ಥ ಚಿಂತನೆ ಮಾಡುವುದನ್ನು ಬಿಡಬೇಕು. ಆ ತಂದೆಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲುವುದಿಲ್ಲ. ಎಷ್ಟು ಧನ್ಯವಾದಗಳನ್ನು ಹೇಳುತ್ತೀರಾ? ಎಷ್ಟು ಶ್ರೇಷ್ಠ ಭಾವ ನಮ್ಮಲ್ಲಿ ಬರಬೇಕು ಅಲ್ಲವೇ? ಪರಮಪಿತನೇ ನನ್ನೊಂದಿಗೆ ಇದ್ದಾನೆ ಅಂದಾಗ, ಪರಮಪಿತನೇ ನಮ್ಮ ಗ್ಯಾರಂಟಿ ತಗೊಳ್ತಾ ಇದ್ದಾನೆ ಅಂತಂದಾಗ ನಮ್ಮ ಭಾಗ್ಯ ಅದೆಷ್ಟು ಶ್ರೇಷ್ಠ ಭಾಗ್ಯವಾಗಿದೆ ಅಲ್ವಾ? ತಂದೆ ಹೇಳ್ತಾ ಇದ್ದಾರೆ, ಎಲ್ಲವನ್ನ ನನಗೆ ಸಮರ್ಪಣೆ ಮಾಡಿ ನೀವು ನಿಮ್ಮ ಆತ್ಮಸ್ವರೂಪದಲ್ಲಿದ್ದು ಎಲ್ಲೆಡೆ ಪರಮ ಶಾಂತಿಯನ್ನು ಹರಡಿ. ಇಷ್ಟೇ ಸಾಕು, ಬೇರೆ ಚಿಂತನೆ ಮಾಡುವುದು ಬೇಡ.
ಯಾವ ಪರಿಸ್ಥಿತಿಯಲ್ಲಿ ಯಾವ ಗುಣ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಿ. ಈ ಒಂದು ವಾಕ್ಯದಲ್ಲಿ ಬಹಳ ಆಳವಾದಂತಹ ಅರ್ಥವಿದೆ. ಇದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.